ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ತಿರೋ ವೀಡಿಯೋನ ಶೇರ್ ಮಾಡ್ತಿದ್ದೀನಿ. ಅವಳಿಗೆ 5 ಮಂತ್ಸ್ ಇದ್ದಾಗ ಕಿವಿ ಚುಚ್ಚಿದ್ದು. ನಾರ್ಮಲಾಗಿ ಎಲ್ಲರೂ ಗೋಲ್ಡ್ ಶಾಪ್ ಇಲ್ಲ ಹೊರಗಡೆ ಹೋಗಿ ಕಿವಿ ಚುಚ್ಚಿಸ್ಕೊಂಡು ಬರ್ತಾರೆ. ನಾನು ಒಂದು ಪುಟ್ಟ ಫಂಕ್ಷನ್ ಥರ ಮಾಡೋಣ ಅಂತ ಅಂದ್ಕೊಂಡು ಮನೆಗೆ ಕಿವಿ ಚುಚ್ಚಿಸೋರನ್ನ ಕರೆಸಿದ್ವಿ. ಅವ್ರಿಗೆ ಮನೆಗೆ ಕರೆಸಿದ್ರೆ ಅವ್ರಿಗೆ ದಕ್ಷಿಣೆ ಅಂತ ಅಕ್ಕಿ, ಕಾಯಿ, ಬೆಲ್ಲ, ಹಣ್ಣು, ಸ್ವೀಟ್ಸು ಮತ್ತು ದಕ್ಷಿಣೆಗೆ 1001 ರೂಪಾಯಿ ಕೊಟ್ಟಿದ್ವಿ. ಮತ್ತು ಕುಂಕುಮಕ್ಕೆ ಕರೆದಿದ್ವಿ. ಇಲ್ಲೇ ಅಕ್ಕಪಕ್ಕ ನಮ್ಮ ಚಿಕ್ಕಮ್ಮ, ಆಂಟಿ, ಅವರು ಇವರು ಅಂತ ಒಂದು 9 ಜನ ಕುಂಕುಮಕ್ಕೆ ಕರೆದಿದ್ವಿ. ಅವ್ರಿಗೂ ಅಷ್ಟೇ ಎಲೆ ಅಡಿಕೆ, ಮಾಮೂಲಿ ಹಣ್ಣು, ಕುಂಕುಮಕ್ಕೆ ಕೊಟ್ವಿ. ಅವ್ರಿಗೂ ರಿಟರ್ನ್ ಗಿಫ್ಟ್ ಅಂತ ಏನಾದರೂ ಕೊಡ್ಬೋದಾಗಿತ್ತು. ನನಗೆ ಆ ಟೈಮಲ್ಲಿ ಹೊಳಿಲೇ ಇಲ್ಲ. ಸ್ಟಡ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅಮ್ಮ ಎಲ್ಲ ಬೇಡ, ಕೊಂಡ್ಲೇ ಹಾಕ್ಸೋಣ ಅಂತ ಅವರೇ ಕೊಂಡ್ಲು ಹಾಕ್ಸಿದ್ರು. ಅಳ್ತಿದ್ದು ನೋಡಿ ಅವರಪ್ಪ ನಿಂತ್ಕೊಳ್ಳೇ ಇಲ್ಲ. ಫುಲ್ ದೂರ, ಅವಳ ವಾಯ್ಸೇ ಕೇಳಿಸ್ಬಾರ್ದು ಅಷ್ಟು ದೂರ ಹೋಗಿ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ರು. ನನಗೂ ನೋಡೋಕ್ಕಾಗ್ತಾಯಿರಲಿಲ್ಲ. ಅದಕ್ಕೆ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಸರಿಯಾಗಿ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಅವಳು ಕಿವಿ ಚುಚ್ಚೋವಾಗ ಮನೆ ತುಂಬ ಜನ ಇದ್ದರು. ಎಲ್ಲರೂ ಅವಳಿಗೆ ಸಮಾಧಾನ ಮಾಡ್ತಾಯಿದ್ರು, ಅಳಬಾರ್ದು ಪಾಪು ಅಂತ. ತುಂಬ ಖುಷಿಯಾಯಿತು. ಅವಾಗೊಂಥರ ಈ ವಿಡಿಯೋ ಇವಾಗ ನೋಡಿದ್ರೆ ಒಂಥರ ತುಂಬ ಖುಷಿಯಾಗುತ್ತೆ. ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿಲ್ಲ ಅಂದರೂ ಏನೋ ಒಂಥರ ಖುಷಿ. ಆವಾಗ ಹಿಂಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಮಾಡಿದ್ವಿ.